Hallelujah. Hallelujah. If we get an opportunity to meet God, ದೇವರನ್ನ ಸಂಧಿಸುವಂತ ಅವಕಾಶ ನಮಗೆ ಸಿಗುವುದಾದ್ರೆ we will be having a very big list of amen needs. ನಮಗೆ ಬೇಕಾದ ಅವಶ್ಯಕತೆಗಳ ಒಂದು ದೊಡ್ಡ ಪಟ್ಟಿಯನ್ನೇ ನಾವು ಕೊಡ್ತೇವಲ್ವಾ? But ಆದ್ರೆ what Abraham did, ಆದ್ರೆ ಅಬ್ರಹಾಮನ್ ಮಾಡಿದ್ದೇನೆ, Abraham was sure to give God, not to get from God. ಅಬ್ರಹಾಮನು ದೇವರಿಂದ ಹೊಂದಿಕೊಳ್ಳುವುದಕ್ಕಲ್ಲ, ದೇವರಿಗೆ ಕೊಡುವುದಕ್ಕಾಗಿ ಆತನು ಸಿದ್ಧನಾಗಿದ್ದನು. He brought amen meat, he brought roti. ಆತನು ಮಾಂಸವನ್ನು ರೊಟ್ಟಿಯನ್ನು ತೆಗೆದುಕೊಂಡು ಬಂದನು. Amen. God, amen, said thank you, we will have it. ದೇವರು ಅವನಿಗೆ ವಂದನೆ ಹೇಳಿ ಅದನ್ನ ತಿನ್ಲಿಕ್ಕೆ ಅದನ್ನು ತೆಗೆದುಕೊಂಡು, Amen. He saying ಇದು நல்லா இருக்கோ கொஞ்சம் ஊத்திக்கோங்க. ಆತನ ಹೇಳ್ತಾನೆ ಇದು ತುಂಬಾ ಚೆನ್ನಾಗಿದೆ, ಇದನ್ನ ಸ್ವಲ್ಪ ಹಾಕೊಳ್ಳಿ, ಇದು கொஞ்சம் ஊத்திக்கோங்க, ಇದು ಸ್ವಲ್ಪ ತಿನ್ಕೊಳ್ಳಿ. Hallelujah. Hallelujah. What a fellowship. ಎಂತ ಒಂದು ಅನ್ಯೋನ್ಯತೆ. That person Chandru brother, ಆ ವ್ಯಕ್ತಿ ಚಂದ್ರು ಆತ್ಮನಾದ ದೇವರಿಗೆ ತಿನ್ನಿಸ್ಬಿಟ್ಟಾನ, ಆತ್ಮನಾದ ದೇವರಿಗೆ ತಿನ್ನಿಸ್ಬಿಟ್ಟ ಅಬ್ರಹಾಮ್. Hallelujah. Hallelujah. ನಾನು ಸೊನ್ನದ ಎತ್ತನೆ ಬೇರೆ ಕೇಳಿಟ್ಟಿರು, ನಾ ಹೇಳೋದು ಎಷ್ಟು ಜನ ಸೊನ್ನದ ಕೇಳಿ, ಎಷ್ಟು ಜನ ಈ ದಿನ ಹೇಳ್ತೀರಾ? When God saw that, ದೇವರು ಅದನ್ನ ಕಂಡಾಗ God is speaking something that which he never asked him. ದೇವರು ಒಂದನ್ನು ಮಾತನಾಡ್ತಾ ಇದ್ರೆ ಅದನ್ನು ಕುರಿತಾಗಿ ಅಬ್ರಹಾಮನು ಕೇಳೇ ಇರಲಿಲ್ಲ. ಕೇಳದೇ ಇರುವಂತ ಒಂದು ಕಾರ್ಯನ ಕೇಳದೇ ಇರುವಂತ ಒಂದು ದೇವರ ಬಾಯಿಂದ ಬರ್ತದೆ, ದೇವರ ಬಾಯಿಂದ ಬರ್ತದೆ, according to the time. ಸಮಯಕ್ಕೆ ತಕ್ಕಂತೆ. Amen. Next year, ಬರುವಂತ ವರ್ಷ Sarah will be having a child. ಸಾರಳು ಮಗುವಿನೊಂದಿಗಿರ್ತಾಳೆ. Hallelujah. Hallelujah. When this was said by God, ಇದು ದೇವರಿಂದ ಅದು ಹೇಳಲ್ಪಟ್ಟಾಗ, amen, amen, Abraham becomes so happy. ಅಬ್ರಹಾಮನು ತುಂಬಾ ಸಂತೋಷವುಳ್ಳವನಾದನು. Amen. Hallelujah. Hallelujah. ನಾನು சொல்றது எத்தனை பேருக்கு புரியுதுங்க? ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥವಾಗ್ತಾ ಇದೆ? Abraham was so happy because he believed it. ಅಬ್ರಹಾಮನು ತುಂಬಾ ಸಂತೋಷವುಳ್ಳವನಾದನು, ಕಾರಣ ಅವನು ಅದನ್ನು ನಂಬಿದನು. Amen. कितने साल का लड़का है अब्राहम? ಅಬ್ರಹಾಮನು ಎಷ್ಟು ವಯಸ್ಸಿನ ಹುಡುಗ? ಎಷ್ಟು ವಯಸ್ಸು ಹುಡುಗ? ಎಷ್ಟು ವಯಸ್ಸು ಹುಡುಗ? Amen. ಹುಡುಗನ ಮುತ್ತಾತ. Hallelujah. Hallelujah. Even in the 99, ಆತನು 99 ವರ್ಷ ವಯಸ್ಸು. Abraham believed that God is going to give him Isaac. ಅಬ್ರಹಾಮ ನಂಬಿದನು, ದೇವರು ಅವನಿಗೆ ಈಸಾಕನನ್ನ ಕೊಡ್ತಾರೆ ಅಂತ. ನಾನು ಹೇಳೋದನ್ನ ಗಮನಿಸಿ. Here I want to tell something and conclude. ನಾನು ಇಲ್ಲಿ ಒಂದನ್ನು ಹೇಳಿ ಮುಗಿಸ್ಲಿಕ್ಕಿದ್ದೇನೆ. Amen. What was Abraham's character? ಅಬ್ರಹಾಮನ ಸ್ವಭಾವ ಹೇಗಿತ್ತು? Amen. ಎನ್ನ ಕೊಡಕಲನಾலும் நான் உம்மை நேசிக்கிறேன். ಏನು ಕೊಡದೆ ಹೋದ್ರು ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಆಂಡವರು என்ன பண்ணாரு? ಈಗ ದೇವರು ಏನ್ ಮಾಡಿದ್ರು? ನೀ ಕಾತದು ಪೋದೋ ಅಬ್ರಹಾಮ್, ನೀನು ಕಾದದ್ದು ಸಾಕು ಅಬ್ರಹಾಮ್, ಕಾತದು ಪೋದೋ ಅಬ್ರಹಾಮ್, ನೀನು ಕಾಯ್ತಾ ಇದ್ದದ್ದು ಸಾಕು. Now this is the time I will bless you. ಈ ಸಮಯ ನಾನು ನಿನ್ನನ್ನು ಆಶೀರ್ವದಿಸುವಂತ ಸಮಯ ಇದು. Amen. Isaiah 55:11. ಯೆಶಾಯ 59:11. Every word that goes out from the mouth of God, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತು never return until and unless it accomplishes its work. ಅದು ತನ್ನ ಕಾರ್ಯವನ್ನು ಸಾಧಿಸದೆ ಸುಮ್ಮನೆ ಹಿಂತಿರುಗೋದಿಲ್ಲ. Amen. Hallelujah. Hallelujah. ದೇವರ ಬಾಯಿಂದ ಹೊರಡುವ ಮಾತು, ದೇವರ ಬಾಯಿಂದ ಹೊರಡುವ ಮಾತು ಯಾರು ಬಂದಿರೋದೀಗ? ವಾಕ್ಯವೆಂಬಾತನೇ ಮಮ್ರೆದಲ್ಲಿ ಇಳಿದು ಬಂದು, ಆ ವಾಕ್ಯವೆಂಬಾತನೇ ಮಮ್ರೆಗೆ ಇಳಿದು ಬಂದಿದ್ದಾನೆ. How can he go empty handed? ಹೇಗೆ ಬರಿಗೈಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ? He is not going to Sodom, brother. ಆತನು ಸೋದೋಮ್ಗೆ ಹೋಗ್ತಾ ಇಲ್ಲ ಬ್ರದರ್. He has come for Abraham. ಆತನ ಅಬ್ರಹಾಮನಿಗಾಗಿಯೇ ಬಂದದ್ದು, ನಿನಗಾಗಿಯೇ ಆತನು ಬಂದಿದ್ದಾನೆ. தேசத்தில் நடக்க போற காரியங்களை உன்னிடத்தில் அவர் பேசினாலும், ದೇಶದ ಕಾರ್ಯಗಳ ಕುರಿತಾಗಿ ದೇವರು ನಿನ್ನ ಬಳಿಯಲ್ಲಿ ಮಾತನಾಡಿದ್ರು. ಸಂಧಿಕ ಅವರು ಉನ್ನಕ್ಕಾಗ தான் வருகிறார். ನಿನ್ನನ್ನು ಸಂಧಿಸುವುದಕ್ಕೆ ನಿನಗಾಗಿಯೇ ಆತನು ಬಂದಿದ್ದಾನೆ. ನಿನ್ನನ್ನು ನೋಡ್ಲಿಕ್ಕಾಗಿಯೇ ಆತನು ಬರ್ತಾ ಇದ್ದಾನೆ. Go to visit your amen relatives. ನೀವು ಹೋಗಿ ನಿಮ್ಮ ಸಂಬಂಧಿಕರನ್ನು ಹೋಗಿ ಭೇಟಿಯಾಗುವಂತೆ. அதே மாதிரி தான் ஆண்டவர் பரலோகத்தை திறந்து அவருடைய ரிலேட்டிவ் உன்னை பார்க்க அவர் வந்திருக்கிறார். ಅದೇ ರೀತಿಯಲ್ಲಿ ದೇವರು ಪರಲೋಕವನ್ನೇ ಬಿಟ್ಟು ನಿನ್ನ ಆತನ ಸಂಬಂಧಿಕರಾದ ನಿಮ್ಮ prayer time, whether it is your worship time, whether it is the time that you spend with the word or in tongues, I tell you something, don't ask God for anything, pour out everything that you have for God. ಅದು ನಿಮ್ಮ ಪ್ರಾರ್ಥನಾ ಸಮಯವಾಗಿರಬಹುದು, ಆರಾಧನೆ ಸಮಯವಾಗಿರುವುದು, ಅನ್ಯ ಭಾಷೆ ಮಾತನಾಡುವ ಸಮಯವಾಗಿರಬಹುದು, ಅದು ಯಾವ ಸಮಯದಲ್ಲೂ ದೇವರ ಬಳಿಯಲ್ಲಿ ಕೇಳುವವರಾಗಿ ಅಲ್ಲ, ದೇವರಿಗೆ ನಿಮ್ಮನ್ನೇ ನೀವು ಸಮರ್ಪಿಸುವವರಾಗಿ ಸುರಿಸುವವರಾಗಿರ್ರಿ. ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟು ಜನ ಆಮೆನ್ ಅಂತೀರಾ? I am not called to amen beg sir. ನಾನು ಬೇಡುವುದಕ್ಕಾಗಿ ಕರೆಯಲ್ಪಟ್ಟವನಲ್ಲ. ಪ್ರಸನ್ನ ಇರುತ್ತದೆ உங்களுக்கு உணர்தா? ಆತನ ಪ್ರಸನ್ನತೆ ಇರುವುದನ್ನು ನೀವು ಗ್ರಹಿಸುವುದಾದ್ರೆ, ஆராதிக்கிற போது அவருடைய பிரசன்னம் இருக்கிறது உங்களுக்கு தெரியுதா? ನೀವು ಆರಾಧನೆ
ಆರಾಧಿಸುವಾಗ ಆತನ ಪ್ರಸನ್ನತೆ ನಿಮಗೆ ಗೊತ್ತಾಗ್ತಾ ಇದೆಯಾ? Don't open your ration list. ನೀವು ರೇಷನ್ ಲಿಸ್ಟ್ ಅನ್ನ ತೆಗಿಬೇಡಿ. Amen. Start to give it. ಆತನಿಗೆ ಕೊಡ್ಲಿಕ್ಕೆ ಆರಂಭಿಸಿರಿ. ಆತನಿಗೆ ಕೊಡ್ಲಿಕ್ಕೆ ಆರಂಭಿಸಿರಿ. Exalt him like never before. ಇದುವರೆಗೂ ಮಾಡದೇ ಇದ್ದ ಅಳತೆಗೆ ಮೇಲೆ ಆತನ ನಾಮವನ್ನು ಘನಪಡಿಸಿರಿ. ಇನ್ನು ಹೆಚ್ಚಾಗಿ ಮೇಲೆತ್ತಿ ಆರಾಧಿಸು. ಇನ್ನು ಹೆಚ್ಚಾಗಿ ಘನಪಡಿಸು. ಆತನ ನೋಡಿ ನೀ ಹೇಳು, ಅಪ್ಪ ನಿನಗಾಗಿ ನಾನು ಯಾವುದಕ್ಕೂ ಸಿದ್ಧವಾಗಿದ್ದೇನೆ. ನಿನಗಾಗಿ ನನ್ನ ಜೀವವನ್ನೇ ಬಲಿಪೀಠದ ಮೇಲೆ ಸಮರ್ಪಿಸುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಎಷ್ಟು ಜನ ಆಮೆನ್ ಅಂತೀರಾ?